ನಮಸ್ಕಾರ ಸ್ನೇಹಿತರೆ. ವಿಡಿಯೋ ಶುರು ಮಾಡೋಕ್ಕೂ ಮೊದಲು ಮೈಕ್ ಇದೆಯಲ್ಲ, ಸೊ ಇದು ನಂದಲ್ಲ. ಸೊ ನನ್ನ ಫ್ರೆಂಡ್ ಆರ್ಡರ್ ಮಾಡಿದ್ದು. ಸೊ ನಾನು ಅವನ ಹತ್ರ ಹೇಳಿದ್ದೆ ಒಂದು ವಿಡಿಯೋ ಮಾಡ್ತೇನೆ ಅಂತ. ಸೊ ಅವನು ನನಗೆ ಕೊಟ್ಟಿದ್ದ. ಇದು ವೈರ್ಲೆಸ್ ಮೈಕ್. ಸೊ ಇದನ್ನು ಅನ್ಬಾಕ್ಸ್ ಮಾಡಿ ಸೊ ಇದರ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೇನೆ. ಸೊ ಇದನ್ನು ನೀವು ಪರ್ಚೇಸ್ ಮಾಡ್ಬೋದಾ ಬೇಡವಾ ಅಂತ ಸೊ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇದರ ಪ್ರೈಸ್ ಬಂದುಬಿಟ್ಟು 1,000. ಸೊ ನನ್ನ ಫ್ರೆಂಡ್ ಆರ್ಡರ್ ಮಾಡುವಾಗ 1,000 ಇತ್ತು ಪ್ರೈಸ್. ಬಟ್ ಇವಾಗ ನೀವು ಫ್ಲಿಪ್ಕಾರ್ಟ್ಗೆ ಹೋಗಿ ನೋಡಿದರೆ ಇದರ ಪ್ರೈಸ್ 900 ರೂಪಾಯಿ ಇದೆ. ಅನ್ಬಾಕ್ಸ್ ಮಾಡೋಕ್ಕೂ ಮೊದಲು ಇನ್ನೊಂದು ವಿಷಯ ಏನಂದರೆ, ಸೊ ಇದೇನು ನಾನು ಹೊಸ ಟೇಬಲ್ ಏನು ಬೈ ಮಾಡಿಲ್ಲ. ಸೊ ಇದು ಇಲ್ಲಿ ನೋಡಿ ನಿಮಗೆ ಒಂದ್ಸರಿ ತೋರಿಸ್ತೇನೆ. ಇದು ಜಸ್ಟ್ ಹೊಲಿಗೆ ಮಿಷನ್ ಟೇಬಲ್ ಅಷ್ಟೇ, ಓಕೆನಾ. ಸೊ ಅದ್ರ ಮೇಲೆ ಇಟ್ಕೊಂಡು ನಾನು ಇಲ್ಲಿ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೇನೆ. ಗ್ರೆನೆರೋ ವೈರ್ಲೆಸ್ ಮೈಕ್ರೋಫೋನ್. ಸೊ ನಿಮಗಿಲ್ಲಿ ಬ್ಯಾಕಲ್ಲಿ ನೋಡಿದರೆ ಸೊ 4-5 ಆಪ್ಷನ್ ಕೊಟ್ಟಿದ್ದಾರೆ ಅವರು. ಸೊ ಇದನ್ನು ಇವಾಗ ಓಪನ್ ಮಾಡೋಣ. ಓಪನ್ ಮಾಡಿದವಾಗ ಡೈರೆಕ್ಟಾಗಿ 2 ಮೈಕ್ರೋಫೋನ್ ಸಿಗುತ್ತೆ. ಸೊ ಇದನ್ನು ತೆಗೆದ್ರೆ ಸೊ ಇದಕ್ಕೆ ನಿಮಗೆ ಅಟ್ಯಾಚ್ ಆಗಿ ನಾಯ್ಸ್ ರಿಡಕ್ಷನ್ ಸಿಗುತ್ತೆ. ಸೊ ನೋಡ್ಬೋದು ಈ ಥರ ಒಂಥರ ಹತ್ತಿ ಥರದ್ದು. ಸೊ ನೋಡ್ಬೋದು, ಸೊ ಫೋಕಸ್ ಆಗ್ತಾಯಿದೆ. ಸೊ ಈ ಥರ ಹತ್ತಿ ಥರದ್ದು ಸಿಗುತ್ತೆ ನಿಮಗೆ. ಈ ಮೈಕಿಗೆ ಅಟ್ಯಾಚ್ ಆಗಿ ಸಿಗುತ್ತೆ. 2 ಮೈಕು ಕೂಡ ಸಿಗುತ್ತೆ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನೀವು ಬೇರೆ ಒಂದು ಮೈಕ್ ಪರ್ಚೇಸ್ ಮಾಡಲಿಕ್ಕೆ ಹೋದರೆ ಸೊ ಇದು ನಿಮಗೆ ಸಾಕಷ್ಟು ಮೈಕಲ್ಲಿ ಸಿಗಲ್ಲ. ಇದರಲ್ಲೇ ನಿಮಗೆ ನಾಯ್ಸ್ ರಿಡಕ್ಷನ್ ಆಗುತ್ತೆ, ಓಕೆನಾ. ಸೊ ಈ ರೀತಿ ನೋಡಲು ಸಿಗುತ್ತೆ. ಇಂಪ್ರೆಸಿವ್ ಅನ್ನಿಸ್ತು ಕ್ವಾಲಿಟಿ ಅಂತೂ. ಸೊ ಈ ಪ್ರೈಸ್ ರೇಂಜಲ್ಲಿ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಇವೆರಡು ಪಕ್ಕಕ್ಕಿಟ್ಟರೆ ಸೊ ಇನ್ನು ನಮಗೆ ಇನ್ನೊಂದು ಅಡಾಪ್ಟರ್ ಸಿಗುತ್ತೆ. ಸೊ ಇದನ್ನು ನಾವು ಮೊಬೈಲ್ಗೆ ಆ್ಯಡ್ ಮಾಡೋದು, ಓಕೆನಾ. ಮೊಬೈಲ್ಗೆ ಆ್ಯಡ್ ಮಾಡಿಬಿಟ್ಟು ಕನೆಕ್ಟ್ ಮಾಡೋದು. ಸೊ ನಾನು ಕನೆಕ್ಟ್ ಮಾಡೋದು ತಿಳಿಸ್ಕೊಡ್ತೇನೆ. ಇನ್ನು ಇದನ್ನು ಕೂಡ ಪಕ್ಕಕ್ಕಿಡೋಣ. ಸೊ ಇದರಲ್ಲಿ ಇನ್ನೊಂದು ಬಾಕ್ಸ್ ಇದೆ. ಸೊ ಇದನ್ನು ತೆಗಿಯೋಣ. ಇದು ಮೈಕ್ಗೆ ಆ್ಯಡ್ ಮಾಡೋದು, ಓಕೆನಾ. ಸೊ ಇದು ಕೊಟ್ಟಿದ್ದಾರೆ ಅವರು. ಸೊ 2 ಕೊಟ್ಟಿದ್ದಾರೆ, ಓಕೆನಾ. ಇದನ್ನು ಕೂಡ ಪಕ್ಕಕ್ಕಿಡೋಣ. ಸೊ USB ಕೇಬಲ್ ಕೊಟ್ಟಿದ್ದಾರೆ, ಟೈಪ್ ಸಿ. ಸೊ ಒಂದೇ ಸಾರಿ 2 ಮೈಕು ಕೂಡ ಚಾರ್ಜ್ ಮಾಡ್ಬೋದು, ಓಕೆನಾ. ಸೊ ಇನ್ನು ನಿಮಗೆ ಬಾಕ್ಸಲ್ಲಿ ಸೊ ಕಾರ್ಡ್ಗಳು ಸಿಗುತ್ತೆ. ಮತ್ತು ಇದರಲ್ಲಿ ನಿಮಗೆ 1 ಇಯರ್ ವಾರಂಟಿ ಇದೆ, ಓಕೆನಾ. ಸೊ ಇದರಲ್ಲಿ ಕನೆಕ್ಟ್ ಮಾಡೋದು ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ನೋಡ್ಬೋದು. ಇದನ್ನು ನೋಡಿ ಬೇಕಿದ್ರೆ ನೀವು ಕನೆಕ್ಟ್ ಮಾಡ್ಬೋದು. ಸೊ ಇನ್ನು ಇದಷ್ಟನ್ನು ಪಕ್ಕಕ್ಕಿಡೋಣ. ಸೊ ಇದು ನಿಮಗೆ ನಾಯ್ಸ್ ರಿಡಕ್ಷನ್ಗೋಸ್ಕರ ಕೊಡ್ತಾರೆ. ಸೊ ನಾಯ್ಸನ್ನು ನೀವು ಕ್ಯಾನ್ಸಲ್ ಮಾಡಲಿಕ್ಕೋಸ್ಕರ. ಸೊ ನೀವೇನಾದರೂ ನಾಯ್ಸ್ ಇಲ್ಲದ ಕಡೆ ನೀವೇನಾದರೂ ವೀಡಿಯೋ ಮಾಡ್ತಿದ್ರೆ ಸೊ ಇದನ್ನು ಹಾಕಿ ನೀವು ವೀಡಿಯೋ ಮಾಡ್ಬೋದು, ಓಕೆನಾ. ನೀವು ನಾಯ್ಸ್ ಇದ್ದ ಕಡೆ ಸೊ ಈ ಹತ್ತಿಯನ್ನು ಹಾಕಿ ವೀಡಿಯೋ ಮಾಡಬೇಕಾಗುತ್ತೆ. ಸೊ ಯಾಕೆಂದರೆ ಸೊ ಇದರಲ್ಲಿ ವೀಡಿಯೋ ಮಾಡಿದ್ರೆ ಸೊ ನಿಮಗೆ ನಾಯ್ಸ್ ಜಾಸ್ತಿ ಕೇಳಿಸುತ್ತೆ ವೀಡಿಯೋದಲ್ಲಿ. ಸೊ ನೀವು ನಾಯ್ಸ್ ಇದ್ದ ಕಡೆ ಈ ಹತ್ತಿಯನ್ನು ಯೂಸ್ ಮಾಡಿ. ಸೊ 2 ಮೈಕು ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು, ಓಕೆನಾ. ಇದನ್ನು ನಿಮಗೆ ಎಕ್ಸ್ಟ್ರಾ ಕೊಡ್ತಾರೆ. ಸೊ 2 ಇರುತ್ತೆ. ಸೊ ಇದು ನಿಮ್ಮ ಶರ್ಟ್ಗೆ ಹಾಕ್ಕೊಳ್ಬೋದು. ಸೊ ಕ್ಲಿಪ್ ಥರ ಕೊಟ್ಟಿದ್ದಾರೆ. ಸೊ ಒಂದರಲ್ಲಿ ನಾನು ನಾಯ್ಸ್ ರಿಡಕ್ಷನ್ ಹತ್ತಿಯನ್ನು ಆ್ಯಡ್ ಮಾಡಿದ್ದೇನೆ, ಇನ್ನೊಂದರಲ್ಲಿ ಈ ಮೈಕ್ ಇದನ್ನು ಆ್ಯಡ್ ಮಾಡಿದ್ದೇನೆ, ಓಕೆನಾ. ಸೊ ಇವೆರಡು ಇಡ್ತೇನೆ. ಸೊ ಇದು ನಿಮ್ಮ ಮೊಬೈಲ್ಗೆ ಆ್ಯಡ್ ಮಾಡೋದು. ಸೊ ಇಲ್ಲಿ ಕನೆಕ್ಟ್ ಆದ ಮೇಲೆ ಇಲ್ಲಿ 2 ಲೈಟ್ ಬರುತ್ತೆ. ನಾನು ನಿಮಗೆ ಕನೆಕ್ಟ್ ಮಾಡಿ ತೋರಿಸ್ತೇನೆ. ಸೊ ಏನಿಲ್ಲ, ಜಸ್ಟ್ ನಿಮ್ಮ ಹತ್ರ ಮೊಬೈಲ್ ಇರುತ್ತಲ್ಲ, ಸೊ ಮೊಬೈಲಲ್ಲಿ ಇಲ್ಲಿ ಚಾರ್ಜರ್ ಪಿನ್ ಇರುತ್ತಲ್ಲ, ಸೊ ಈ ಚಾರ್ಜರ್ ಪಿನ್ನಲ್ಲಿ ಇದನ್ನು ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡಿದ ಮೇಲೆ ಲೈಟ್ ಬ್ಲಿಂಕ್ ಆಗುತ್ತೆ. ಸೊ ಇವಾಗ ನೀವು ನಿಮ್ಮ ಮೊಬೈಲನ್ನು ಓಪನ್ ಮಾಡಿ, ಸೆಟ್ಟಿಂಗ್ ಓಪನ್ ಮಾಡಿ. ಸೆಟ್ಟಿಂಗಲ್ಲಿ OTG ಅಂತ ಟೈಪ್ ಮಾಡಿ. ಸೊ ಇಲ್ಲಿ ಏನಾಗಿದೆ ಅಂದರೆ ಸೊ ನಾನು ಸೆಟ್ಟಿಂಗ್ನಲ್ಲಿ OTG ಅಂತ ಸರ್ಚ್ ಮಾಡಿದ್ದೇನೆ. ಬಟ್ ಇದರಲ್ಲಿ OTG ಬರ್ತಾ ಇಲ್ಲ. ಸೊ ನೋಡ್ಬೋದು, ಕುಡ್ ನಾಟ್ ಫೈಂಡ್ ರಿಸಲ್ಟ್ ಅಂತ ಬರ್ತಾ ಇದೆ. ಸೊ ಆದರೆ ನಾನು ಇವಾಗಲೇ ಜಸ್ಟ್ ನಿಮಗೆ ಕನೆಕ್ಟ್ ಮಾಡಿ ತೋರಿಸಿದ್ದೆ, ಕನೆಕ್ಟ್ ಆಯಿತು. ಸೊ ಇವಾಗ ನಾನು ರೆಕಾರ್ಡ್ ಮಾಡ್ತಿದ್ದೀನಲ್ಲ, ಸೊ ಈ ಫೋನ್ನಲ್ಲಿ OTG ಶೋ ಆಗ್ತಾಯಿದೆ. ಸೊ ನೀವು ಕೂಡ ಸೊ ಇಲ್ಲಿ ಸೆಟ್ಟಿಂಗ್ಗೆ ಬಂದುಬಿಟ್ಟು OTG ಅಂತ ಸರ್ಚ್ ಮಾಡಿ. ಸೊ ಇಲ್ಲಿ ನಿಮಗೆ OTG ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಆನ್ ಮಾಡಿ. ಆನ್ ಮಾಡಿದವಾಗ ನಿಮಗೆ ಕನೆಕ್ಟ್ ಆಗುತ್ತೆ, ಓಕೆನಾ. ಸೊ ಇವಾಗ ನೋಡ್ಬೋದು, ಸೊ ನನ್ನಲ್ಲಿ OTG ಶೋ ಆಗ್ತಾಯಿಲ್ಲ. ಸೊ ನಿಮಗೆ ಇಲ್ಲಿ ಶೋ ಆಗ್ತಾ ಇಲ್ಲ ಅಂದರೆ
ಸೊ ನಿಮಗೆ ಕನೆಕ್ಟ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಇವಾಗ ನೋಡ್ಬೋದು, ನಾನು ತೋರಿಸ್ತೇನೆ. ಸೊ ಈ ಮೊಬೈಲ್ನಲ್ಲಿ OTG ಶೋ ಆಗ್ತಾಯಿಲ್ಲ. ಸೊ ಈ ಮೊಬೈಲ್ಗೆ ಇವಾಗ ಈ ಪಿನ್ ಆ್ಯಡ್ ಮಾಡ್ತೇನೆ. ಸೊ ನೋಡ್ಬೋದು, ಪಿನ್ ಆ್ಯಡ್ ಮಾಡಿದ್ದೇನೆ. ಸೊ ಬ್ಲಿಂಕ್ ಆಗ್ತಾಯಿದೆ. ಸೊ ನೋಡ್ಬೋದು, ಇಲ್ಲಿ ನಮಗೆ OTG ಶೋ ಆಗ್ತಾಯಿಲ್ಲ. ಸೊ ಆದರೆ ಇಲ್ಲಿ ನೋಡ್ಬೋದು ಕನೆಕ್ಟ್ ಆಗ್ತಾಯಿದೆ, ಲೈಟ್ ಬ್ಲಿಂಕ್ ಆಗ್ತಾಯಿದೆ. ಸೊ ನಿಮ್ಮ ಮೊಬೈಲ್ಗೆ ಏನಾದರೂ ನೀವು ಕನೆಕ್ಟ್ ಮಾಡಿದವಾಗ ಲೈಟ್ ಬ್ಲಿಂಕ್ ಆಗ್ತಾ ಇಲ್ಲ ಅಂದರೆ, ಸೊ ನೀವು ಮೊದಲು ಸೆಟ್ಟಿಂಗ್ಗೆ ಹೋಗಿಬಿಟ್ಟು OTG ಅಂತ ಟೈಪ್ ಮಾಡಿ. ನಿಮಗೆ OTG ಬರುತ್ತೆ. ಸೊ ಅದನ್ನು ಆನ್ ಮಾಡಿ. OTG ಆನ್ ಮಾಡಿದವಾಗ ನಿಮಗೆ ಈ ರೀತಿ ಲೈಟ್ ಬ್ಲಿಂಕ್ ಆಗುತ್ತೆ. ಸೊ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಲ್ಲ, ಸೊ ಈ ಮೊಬೈಲ್ನಲ್ಲಿ OTG ಶೋ ಆಗ್ತಾಯಿದೆ. ಸೊ ಅದನ್ನು ನಾನು ಆನ್ ಮಾಡಿ ಸೊ ನಿಮಗೆ ಕನೆಕ್ಟ್ ಮಾಡಿ ಸೊ ವಾಯ್ಸ್ ಕ್ವಾಲಿಟಿ ಹೇಗೆ ಬರುತ್ತೆ ಅಂತ ತೋರಿಸ್ತೇನೆ. ಸೊ ನೀವು ಪಿನ್ ಆ್ಯಡ್ ಮಾಡಿದ ಮೇಲೆ ಮೈಕ್ನ ಹಿಂದ್ಗಡೆ ಪವರ್ ಬಟನ್ ಇರುತ್ತೆ. ಸೊ ಅದನ್ನು ಒಂದು 5 ಸೆಕೆಂಡ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಮೈಕ್ ಆನ್ ಆಗುತ್ತೆ. ಸೊ ಓಕೆ, ಇವಾಗ ಮೈಕ್ ಆನ್ ಆಗಿದೆ. ಇಲ್ಲಿ ನೋಡ್ಬೋದು ನಿಮಗೆ 3 ಆಪ್ಷನ್ ಇದೆ. ಸೊ ಮೈಕನ್ನು ನೀವು ಮ್ಯೂಟ್ ಮಾಡ್ಬೋದು. ಸೊ 2ನೇ ಆಪ್ಷನ್, ಸೊ ಇದು ಪವರ್ ಆನ್ ಆದವಾಗ ಶೋ ಆಗುತ್ತೆ. ಸೊ ಇನ್ನು 3ನೇ ಆಪ್ಷನ್, ಸೊ ಚಾರ್ಜ್ ಶೋ ಆಗುತ್ತೆ ನಿಮಗೆ ಇಲ್ಲಿ. ಇನ್ನೊಂದು ಏನಂದರೆ, ಸೊ ಇದರಲ್ಲಿ ನಿಮಗೆ ನಾಯ್ಸ್ ರಿಡಕ್ಷನ್ 3 ಸ್ಟೆಪ್ ಇರುತ್ತೆ. ಸೊ ಇದು ಇವಾಗ ನಾವು ನಾರ್ಮಲಲ್ಲಿ ಇದ್ದೇವೆ. ಸೊ ಇವಾಗ 1ನೇ ಸ್ಟೆಪ್ಗೆ ಹೋಗೋದಿದ್ರೆ ನೀವು, ಸೊ ಇಲ್ಲಿ ಪವರ್ ಬಟನ್ ಇರುತ್ತಲ್ಲ, ಸೊ ಇದು ಜಸ್ಟ್ ನೀವು ಒಂದು ಸಾರಿ ಪ್ರೆಸ್ ಮಾಡಿ. ಸೊ ನೋಡ್ಬೋದು, ಲೈಟ್ ಒಂದು ಸಾರಿ ಬ್ಲಿಂಕ್ ಆಯಿತು ಅಂದರೆ 1ನೇ ಸ್ಟೆಪ್ಗೆ ಬಂದಿದೆ. ಸೊ ಇವಾಗ ನೋಡ್ಬೋದು ಸೊ ನನ್ನ ವಾಯ್ಸ್ ಕ್ವಾಲಿಟಿ ಹೇಗಿದೆ ಅಂತ. ಸೊ ಇನ್ನು ನಾವು 2ನೇ ಸ್ಟೆಪ್ಗೆ ಹೋಗೋಣ. ಜಸ್ಟ್ ನೀವು ಪವರ್ ಬಟನ್ ಒಂದು ಸಾರಿ ಪ್ರೆಸ್ ಮಾಡಿ. ಸೊ ನೋಡ್ಬೋದು 2 ಸಾರಿ ಲೈಟ್ ಬ್ಲಿಂಕ್ ಆಯಿತು ಅಂದರೆ ನಾಯ್ಸ್ ರಿಡಕ್ಷನ್ 2ನೇ ಸ್ಟೆಪ್ಗೆ ಬಂತು. ಸೊ ಇವಾಗ ಕೇಳ್ಬೋದು ನನ್ನ ವಾಯ್ಸ್ ಹೇಗಿದೆ ಅಂತ. ಸೊ ಇನ್ನು ನಾವು 3ನೇ ಸ್ಟೆಪ್ಗೆ ಹೋಗೋಣ. 3ನೇ ಸ್ಟೆಪ್ಗೆ ಹೋಗೋದಿದ್ರು ಕೂಡ ಸೇಮ್, ಜಸ್ಟ್ ನೀವು ಪವರ್ ಬಟನನ್ನು ಒಂದು ಸಾರಿ ಪ್ರೆಸ್ ಮಾಡಿ. ಸೊ ನೋಡ್ಬೋದು, ಇವಾಗ 3 ಸಾರಿ ಲೈಟ್ ಬ್ಲಿಂಕ್ ಆಯಿತು ಅಂದರೆ ಇವಾಗ ನಾಯ್ಸ್ ರಿಡಕ್ಷನ್ 3ನೇ ಸ್ಟೆಪ್ಗೆ ಹೋಗಿದೆ. ಸೊ ನನ್ನ ವಾಯ್ಸ್ ಕೇಳ್ಬೋದು ನೀವು ಹೇಗೆ ಬರ್ತಾ ಇದೆ ಅಂತ. ಸೊ ಇವಾಗ ಬ್ಯಾಕ್ಗ್ರೌಂಡಲ್ಲಿ ಸೌಂಡೆಲ್ಲ ಬರ್ತಾ ಇದೆ, ಅದು ಕೂಡ ನೀವು ವಾಯ್ಸ್ ಕ್ವಾಲಿಟಿ ಕೇಳ್ಬೋದು. ಸೊ ಇನ್ನು ಇದನ್ನು ನೀವು ಚಾರ್ಜ್ ಕೂಡ ಹಾಕ್ಬೋದು. ಸೊ ಕೆಳಗಡೆ ನಿಮಗೆ ಚಾರ್ಜ್ ಪಿನ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಸೊ ವಾಯ್ಸ್ ಹೇಗೆ ಬರ್ತಾ ಇದೆ ಅಂತ ನೀವು ಕೇಳ್ಬೋದು. ಸೊ ಇವಾಗ ನಾನು ನೈಟ್ ಟೈಮಲ್ಲಿ ಅನ್ಬಾಕ್ಸಿಂಗ್ ಮಾಡಿರೋದು. ಸೊ ನಾನು ನಾಳೆ ಔಟ್ಡೋರ್ಗೆ ಹೋಗಿ ಸೊ ವಾಯ್ಸ್ ಕ್ವಾಲಿಟಿ ಜೊತೆ ಎಷ್ಟು ರೇಂಜ್ ತನಕ ಸೊ ನಿಮಗೆ ಈ ಮೈಕ್ ವರ್ಕ್ ಆಗುತ್ತೆ ಅಂತಲೂ ಕೂಡ ನೋಡೋಣ. ಓಕೆನಾ, ನಾಳೆ ಸಿಗೋಣ. ಸೊ ಇವಾಗ ನಾನು ಹೊರಗಡೆ ಬೀಚ್ ಹತ್ರ ಬಂದಿದ್ದೇನೆ. ನೀವು ನೋಡ್ಬೋದು, ಬೀಚ್ ಒಳ್ಳೆ ವ್ಯೂ ಇದೆ, ನೋಡ್ತಾ ಇರ್ಬೋದು ನೀವು ವ್ಯೂ ಹೇಗೆ ಕಾಣಿಸ್ತಿದೆ ಅಂತ. ಸೊ ಇವಾಗ ನಾವು ಹೊರಗಡೆ ಮೈಕ್ರೋಫೋನ್ ಕ್ವಾಲಿಟಿ ಹೇಗೆ ಬರುತ್ತೆ ಅಂತ ಚೆಕ್ ಮಾಡೋಣ. ಸೊ ಇವಾಗ ನಾನು ಮಾತಾಡ್ತಿದ್ದೀನಲ್ಲ, ಇದು ನಾರ್ಮಲ್ ಮೊಬೈಲಲ್ಲೇ ರೆಕಾರ್ಡ್ ಆಗ್ತಾ ಇರೋದು. ಸೊ ನಾನು ಇವಾಗ ನಿಮಗೆ ಮೈಕ್ರೋಫೋನ್ ಕನೆಕ್ಟ್ ಮಾಡಿ ಸೊ ಕ್ವಾಲಿಟಿ ಹೇಗೆ ಬರುತ್ತೆ ಅಂತ ತೋರಿಸ್ತೇನೆ. ಓಕೆನಾ, ಸೊ ಮೊದಲು ನಾನು ಮೈಕ್ರೋಫೋನ್ ಕನೆಕ್ಟ್ ಮಾಡ್ಕೊಳ್ತೇನೆ. ಸೊ ಇವಾಗ ನಾನು ಮೈಕನ್ನು ಕನೆಕ್ಟ್ ಮಾಡಿದ್ದೇನೆ. ಇವಾಗ ನೀವು ಕೇಳ್ಬೋದು ವಾಯ್ಸ್ ಕ್ವಾಲಿಟಿ ಹೇಗೆ ಬರ್ತಾಯಿದೆ ಅಂತ. ಸೊ ಇದು ಜಸ್ಟ್ ಮೈಕನ್ನು ಕನೆಕ್ಟ್ ಮಾಡಿರೋದಷ್ಟೇ ನಾನು. ಸೊ ಇನ್ನೂ ನಾಯ್ಸ್ ರಿಡಕ್ಷನ್ ಆನ್ ಮಾಡಿಲ್ಲ. ಸೊ ಇವಾಗ ನೀವು ಕೇಳ್ಬೋದು ಸೊ ವಾಯ್ಸ್ ಕ್ವಾಲಿಟಿ ಹೇಗೆ ಬರ್ತಾಯಿದೆ ಅಂತ. ಸೊ ಹಾಗೆ ನೀವು ವ್ಯೂ ಕೂಡ ನೋಡಿ, ಬೀಚ್ ಇದು ಪತಂಗ ಬೀಚ್. ಓಕೆನಾ, ಸೊ ಪತಂಗ ಬೀಚ್ ವ್ಯೂ ಕೂಡ ನೋಡ್ಬೋದು. ಸೊ ಇವಾಗ ನಾನು ನಾಯ್ಸ್ ರಿಡಕ್ಷನನ್ನು ಆನ್ ಮಾಡ್ತೇನೆ, ಇವಾಗ ಹೇಗೆ ಕೇಳುತ್ತೆ ಅಂತ ನೋಡಿ. ಸೊ ಇವಾಗ ನಾನು ನಾಯ್ಸ್ ರಿಡಕ್ಷನ್ 3ನೇ ಸ್ಟೆಪ್ ಆನ್ ಮಾಡಿದ್ದೇನೆ. ಸೊ ಇವಾಗ ನೋಡ್ಬೋದು ನನ್ನ ವಾಯ್ಸ್ ಕ್ವಾಲಿಟಿ ಹೇಗಿದೆ ಅಂತ ನೀವು ಚೆಕ್ ಮಾಡ್ಬೋದು. ಸೊ ಹಾಗೆಯೇ ನೀವು ವ್ಯೂ ಕೂಡ ನೋಡ್ಬೋದು ಬೀಚ್. ಸೊ ಇವಾಗ ನಾನು ಈ ಮೈಕ್ ಎಷ್ಟು ದೂರದವರೆಗೆ ಕನೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡ್ತೇನೆ. ಇನ್ನು ಮೊಬೈಲ್ ಹಿಡ್ಕೊಳ್ಲಿಕ್ಕೆ ಇನ್ನೊಬ್ಬರು ಬೇಕು, ನಾನು ಯಾರನ್ನಾರು ಕರಿತೇನೆ, ಕರೆದ್ಬಿಟ್ಟು ಅವ್ರ ಹತ್ರ ಮೊಬೈಲನ್ನು ಹಿಡ್ಕೊಳ್ಳಿ ಅಂತ ಹೇಳ್ತೇನೆ. ಆಮೇಲೆ ನಾನು ಎಷ್ಟು ದೂರದವರೆಗೆ ಹೋಗ್ಲಿಕ್ಕಾಗತ್ತಂತ ಟ್ರೈ ಮಾಡ್ತೇನೆ. ಸೊ ಯಾರು ಕೂಡ ವೀಡಿಯೋ ಮಾಡುವಾಗ ಕ್ಯಾಮ್ರಾವನ್ನು ಜಾಸ್ತಿ ದೂರ ತಗೊಂಡು ಹೋಗೋಲ್ಲ, ಹತ್ರನೇ ಇರ್ತಾರೆ, ಒಂದು 50 ಮೀಟರ್ ರೇಂಜಲ್ಲೇ ಇರ್ತಾರೆ. ಓಕೆನಾ, ಸೊ ನಾವು ನೋಡೋಣ, ಟೆಸ್ಟ್ ಮಾಡೋಣ. 50 ಮೀಟರ್ ದೂರ ಹೋಗ್ತೇನೆ, ಕನೆಕ್ಟ್ ಆಗಿರುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಸೊ ನೀವು ಹೊರಗಡೆ ಇದ್ದಾವಾಗ ಸೊ ನೀವು ಡೈರೆಕ್ಟಾಗಿ ನಾಯ್ಸ್ ರಿಡಕ್ಷನ್ 3ನೇ ಸ್ಟೆಪ್ಗೆ ಆನ್ ಮಾಡ್ಕೊಳ್ಳಿ. ಓಕೆನಾ, ಸೊ ಆನ್ ಮಾಡೋದು ಹೇಗೆ ಅಂತ ನಾನು ಹೇಳಿದ್ದೇನೆ. ಸೊ ನೀವು 3ನೇ ಸ್ಟೆಪ್ಗೆ ಆನ್ ಮಾಡ್ಕೊಳ್ಳಿ. ಸೊ ನೀವು ಕ್ವಾಲಿಟಿ ಕೇಳ್ಬೋದು ಹೇಗಿದೆ ಅಂತ ನೋಡ್ಬೋದು. ಇಷ್ಟು ದೂರ ನಾನು ಬಂದಿದ್ದೇನೆ. ಸೊ ಒಂದು 30 ಮೀಟರ್ವರೆಗೂ ಕೂಡ ನಾನು ಬಂದಿದ್ದೇನೆ. ಸೊ ಇವಾಗ ನನ್ನ ವಾಯ್ಸ್ ಕೇಳ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ನೋಡ್ಬೋದು. ಸೊ ಇಲ್ಲಿವರೆಗೆ ನಾನು ಯಾರು
ಸೊ ವಿಡಿಯೋ ಮಾಡುವಾಗ ಯಾರೂ ಕೂಡ ಇಷ್ಟು ದೂರ ಬಂದು ವಿಡಿಯೋ ಮಾಡಲ್ಲ. ಸೊ ಕ್ಯಾಮ್ರಾದ ಹತ್ರನೇ ಇರ್ತಾರೆ. ಸೊ ಜಸ್ಟ್ ಇದು ಚೆಕ್ ಮಾಡಲಿಕ್ಕೋಸ್ಕರ. ಸೊ ಹಾಗೆಯೇ ನನ್ನ ವಾಯ್ಸ್ ಕ್ವಾಲಿಟಿ ಕೂಡ ನೀವು ಕೇಳ್ಬೋದು ಹೇಗಿದೆ ಅಂತ. ಓಕೆನಾ. ಇನ್ನು ಈ ಮೈಕ್ ಪರ್ಚೇಸ್ ಮಾಡ್ಬೋದಾ ಅಂದರೆ ಡೆಫಿನೆಟ್ಲಿ ನೀವು ಈ ಮೈಕ್ ಪರ್ಚೇಸ್ ಮಾಡ್ಬೋದು. ಸೊ ಈ ಪ್ರೈಸ್ ರೇಂಜಲ್ಲಿ ಬೆಸ್ಟ್ ಮೈಕ್ ಅಂತಾನೆ ಹೇಳ್ಬೋದು. ಸೊ ಹಾಗಂತ ನಾನು ಫೋರ್ಸ್ ಮಾಡ್ತಾ ಇಲ್ಲ. ಸೊ ನೀವು ಯಾವುದಾದ್ರೂ ಮೈಕನ್ನು ಹುಡುಕ್ತಾ ಇದ್ರೆ ಬೈ ಮಾಡಲಿಕ್ಕೆ, ಸೊ ಈ ಮೈಕ್ ನೀವು ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಲ್ಲಿ ತುಂಬಾನೇ ಮೈಕ್ ಸಿಗುತ್ತೆ ನಿಮಗೆ. ಸೊ ಇನ್ನೊಂದು ಬೋಯಾ ಮೈಕ್ ಅಂತ ಇದೆ. ಓಕೆನಾ. ಸೊ ಅದರಲ್ಲಿ ಆದ್ರೆ ನೀವು ರೂಮಲ್ಲಿ ಆದ್ರೆ ಯೂಸ್ ಮಾಡ್ಬೋದು ಅದನ್ನ. ಆದ್ರೆ ಔಟ್ಡೋರ್ಗೆ ಆದ್ರೆ ಅದರ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ಮತ್ತೆ ಅದ್ರಲ್ಲಿ ನಿಮ್ಗೆ ವೈರ್ಲೆಸ್ ಸಿಗಲ್ಲ. ಅದಕ್ಕಿಂತ ಸೊ ಈ ಮೈಕ್ ತುಂಬಾನೇ ಚೆನ್ನಾಗಿದೆ. ಸೊ ಔಟ್ಡೋರ್ ಅಲ್ಲೆಲ್ಲ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಮತ್ತೆ ನಾಯ್ಸ್ ರಿಡಕ್ಷನ್ ಎಲ್ಲ ಇದೆ. 2 ಮೈಕ್ ಸಿಗುತ್ತೆ. ನೀವು ಈ ಮೈಕ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೇನೆ, ಚೆಕ್ ಮಾಡಿ. ಸೊ ಒಂದ್ಸರಿ ಮೈಕ್ ರಿವ್ಯೂ ಎಲ್ಲ ನೋಡಿ ಸೊ ನೀವು ಪರ್ಚೇಸ್ ಮಾಡಬಹುದು. ಓಕೆನಾ. ಸೊ ನಿಮಗೆ ಇವಾಗ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಸೊ ನೀವು ಆಫರ್ಸ್ ಅಲ್ಲಿ ಬೈ ಮಾಡಬಹುದು ಈ ಮೈಕ್. ಹಾಗೇನೆ ನೀವು ಯಾವ ಮೈಕ್ ಪರ್ಚೇಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.